ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ನಾವು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ, ಅದನ್ನು ಕರ್ನಿಕಾಯಿನ 2 ಕರ್ನಿಕಾಯಿನ ಬಳಸಿಬಿಟ್ಟು ಮಾಡ್ಕೋತಾ ಇರೋದು. ತುಂಬ ದಿಢೀರಂತ ಆಗುತ್ತೆ, 5 ನಿಮಿಷದಲ್ಲಿ ಆಗೋವಂಥ ರೆಸಿಪಿ. ಸೊ ಇದನ್ನು ವರ್ಷಾನುಗಟ್ಟಲೆ ನಾವು ಸ್ಟೋರ್ ಮಾಡ್ಕೋಬೋದು. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ಅದ್ರ ಒಳಗಡೆ ಒಂದು 3 ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಜವಾರಿ ಸಾಸಿವೆ ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಬೋದು. ಸೊ ಸಾಸಿವೆ ಚೆನ್ನಾಗಿ ಹುರಿದಿದೆ, ಘಮ್ ಅಂತ ವಾಸನೆ ಬರ್ತಾ ಇದೆ, ಹಾಗೂ ಅದು ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆದಾಗ ಸ್ಟೋವ್ನ ಆಫ್ ಮಾಡಿಕೊಂಡು ಒಂದು ಬೌಲಕ್ಕೆ ನಾನು ತಕ್ಕೋತಾ ಇದ್ದೀನಿ. ಇವಾಗ ಸಾಸಿವೆನ ಆರೋಕ್ಕೆ ಪಕ್ಕಕ್ಕೆ ಇಡೋಣ. ಅದೇ ಪ್ಯಾನ್ ಒಳಗಡೆ ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಸೊ ಕರ್ನಿಕಾಯಿ ರೆಸಿಪಿಗೆ ಇಲ್ಲಿ ಮೆಂತ್ಯ ಮತ್ತು ಸಾಸಿವೆ ಮೇನ್ ಇಂಗ್ರೀಡಿಯೆಂಟ್ಸು. ಸೊ ಇದೆರಡೂ ಮನೆಯಲ್ಲಿ ಈಸಿಯಾಗಿ ನಮಗೆ ಅವೈಲೇಬಲ್ ಇರುತ್ತೆ. ಸೊ ಅದೆರಡೂ ನೀವು ತಗೊಳ್ಳಿ. ಮೆಂತ್ಯ ಕೂಡ ಘಮ್ ಅಂತ ವಾಸನೆ ಬರ್ತಾ ಇದೆ, ತುಂಬ ಚೆನ್ನಾಗಿ ಹುರಿದಿದೆ. ಸೊ ಈ ಎರಡೂ ಮೆಂತ್ಯ ಮತ್ತು ಸಾಸಿವೆನ ನಮಗೆ ಮೀಡಿಯಮ್ ಫ್ಲೇಮಲ್ಲಿನೇ ಹುರ್ಕೋಬೇಕು. ಆ ಎರಡು ತಣ್ಣಗಾಗೋಕ್ಕೆ ಪಕ್ಕಕ್ಕೆ ಎತ್ಕೊಂಡು ಇಟ್ಕೊಂಡಿದ್ದೆ. ಸೊ ಒಂದು 5 ನಿಮಿಷ ನಂತರ ಇಲ್ಲಿ ಮೆಂತ್ಯನ ಇವಾಗ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ. ಈ ಎರಡು ಹುರಿದಿರೋದು ಮಸಾಲೆ ಏನಿದೆಲ್ಲ ಅದನ್ನು ತಣ್ಣಗಾಗೋಕೆ ಇಟ್ಟ ನಂತರ, ತಣ್ಣಗಾದ ನಂತರನೇ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ. ಸೊ ಇದನ್ನು ಒಂದು ಸ್ವಲ್ಪ ರವೆ ಥರ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿರೋದು, ನೀವು ಬೇಕಂದರೆ ಕುಟ್ಕೊಂಡು ಕೂಡ ತೊಗೋಬೋದು. ಸೊ ಅದೇ ಮಿಕ್ಸಿ ಜಾರಕ್ಕೆ ಇಲ್ಲಿ ನಾನು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಆನು ಆಫ್ ಮಿಕ್ಸರ್ ಮಾಡ್ತಾ ಸೊ ನೋಡಿ ಇದನ್ನು ಈ ಥರ ಪುಡಿ ಮಾಡ್ಕೊಂಡು ಬಂದಿರೋದು. ತುಂಬ ಸಣ್ಣ ಮಾಡಬಾರ್ದು, ಒಂದು ಸ್ವಲ್ಪ ದಪ್ಪನೇ ಇರಬೇಕು. ಸೊ ಇವಾಗ ಈ ಎರಡು ಮೇನ್ ಇಂಗ್ರೀಡಿಯೆಂಟ್ಸ್ ನಮ್ಮದು ಪುಡಿಯಾಗಿ ರೆಡಿಯಾಗಿದೆ. ಸೊ ಇವಾಗ ಇದನ್ನು ನಾವು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ ಇಲ್ಲಿ ಒಂದು ನಾನು ದೊಡ್ಡದಾಗಿ ಸ್ಟೀಲದ ಬೌಲ್ ತೊಗೊಂಡಿದ್ದೀನಿ. ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 2 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸೊ ಆ ಬೆಲ್ಲ ಮುಳುಗೋಷ್ಟು ಇಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ರಿಂದ 15 ನಿಮಿಷ ಇದನ್ನು ನಾವು ಕುದಿಸ್ಕೋಬೇಕು. ನಾವು ಪಾಕನ ಎಷ್ಟು ಚೆನ್ನಾಗಿ ಕುದಿಸ್ಕೋತೀವಿಯೋ ಅಷ್ಟೇ ಚೆನ್ನಾಗಿ ಇದನ್ನು ನಾವು ಸ್ಟೋರ್ ಮಾಡ್ಕೋಬೋದು. ಸೊ ಒಂದು ಸ್ವಲ್ಪ ಎಳಗಂದೆ ಆಗಿದ್ರೂ ಕೂಡ 1 ತಿಂಗಳಲ್ಲಿನೇ ನಾವು ಮಾಡುವಂಥ ಕರ್ನಿಕಾಯಿ ಉಪ್ಪಿನಕಾಯಿ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿಬಿಟ್ಟು ಇಲ್ಲಿ ಬೆಲ್ಲ ನೋಡಿ ಇವಾಗ ಕರಗಿದೆ. ಸೊ ಇದನ್ನೇ ಇನ್ನೊಂದು 10 ನಿಮಿಷ ನಾವು ಇದೇ ಥರ ಹೈ ಫ್ಲೇಮಲ್ಲಿ ಇವಾಗ ನಾನು ಕುದಿಸ್ಕೋತಾ ಇದ್ದೀನಿ. ಬೆಲ್ಲ ಕರಗೋತನ ಲೋ ಫ್ಲೇಮ್ ಇಟ್ಕೊಳ್ಳಿ. ಬೆಲ್ಲ ಕರಗಿದ ನಂತರ ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ಸೊ ನೋಡಿ ಇವಾಗ ಬೆಲ್ಲದ ಪಾಕ ಕರೆಕ್ಟಾಗಿ ಆಗಿದೆ. ಯಾವ ಥರ ಇರಬೇಕು ಅಂದರೆ, ಒಂದು ಸ್ವಲ್ಪ ನಾವು ಕೈಗೆ ಹಚ್ಕೊಂಡು ನೋಡಿದರೆ ಸ್ವಲ್ಪ ಸ್ಟಿಕ್ಕಿನೆಸ್ ಇರಬೇಕು ಅದಕ್ಕೆ. ಸೊ ಇವಾಗ ಬೆಲ್ಲದ ಪಾಕ ಒಂದು ಸ್ವಲ್ಪ ಗಟ್ಟಿಯಾಗಿ ಆಗಿದೆ. ಒಂದು 15 ನಿಮಿಷ ನಾನು ಕುದಿಸ್ಕೊಂಡಿರೋದು. ಸೊ ನೋಡಿ ಇಲ್ಲಿ ಥಿಕ್ನೆಸ್ಸು ನಾನು ಇವನ್ ಇಲ್ಲಿ ನಿಮಗೆ ಬೆರಳಿಗೆ ಹಚ್ಕೊಂಡು ಕೂಡ ಚೆಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಆದ ನಂತರ ಇದು ಬೆಲ್ಲದ ಪಾಕದ ಸ್ಟೋವ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇದು 1 ತಾರು ಅಂದರೆ 1 ಎಳೆ ಪಾಕ ಬರೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಸ್ಟೋವ್ನ ಆಫ್ ಮಾಡ್ಕೋಬೇಕು. ಸೊ ಇವಾಗ ಇದನ್ನು ತಣ್ಣಗಾಗೋಗಿ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ ಇನ್ನೊಂದು ಬೌಲನ್ನು ನಾನು ತೊಗೊಂಡಿದ್ದೀನಿ, ಪಾತ್ರೆ ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮದೇನು ಸ್ಟೀಮರ್ ಇರುತ್ತಲ್ಲ ಆ ಸ್ಟೀಮರನ್ನು ತೊಗೊಂಡಿದ್ದೀನಿ. ಮತ್ತು ಇವಾಗ ಇಲ್ಲಿ ನಾನು 2 ಕರ್ನಿಕಾಯಿನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಎಷ್ಟು ಕರ್ನಿಕಾಯಿ ಇದೆ ಅಷ್ಟು ನೀವು ತೊಗೋಬೋದು. 1 ಕರ್ನಿಕಾಯಿಗೆ 1 ಕಪ್ ಬೆಲ್ಲ ಅಂತ ಈ ಲೆಕ್ಕದಿಂದ ನಾನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾರೆ ಮಕ್ಕಳು ಅಂತ. ನೀವು ಬೆಲ್ಲದ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಆ ಕರ್ನಿಕಾಯಿನ ಕಟ್ ಮಾಡ್ಕೊಂಡಿರೋದು, ಇವಾಗ ಅದ್ರ ಒಳಗಡೆದು ಬೀಜನ ನಾವು ತಕ್ಕೋಬೇಕು. ಯಾಕಂದರೆ ಬೀಜ ಇದ್ದರೆ ಅದೊಂಥರ ಬಾಯಲ್ಲಿ ಸಿಕ್ಕಾಗ ಮಕ್ಕಳು ಇಷ್ಟಪಡೋಂಗಿಲ್ಲ. ಸೊ ಹಾಗಾಗಿ ಅದ್ರ ಬೀಜನ ನಾವು ತಕ್ಕೋಬೇಕು. ಸೊ ನೋಡಿ ಈ ಥರ ಬೀಜನ ತಕ್ಕೊಂಡು ಇವಾಗ ನಿಮಗೆ ಯಾವ ಥರ ಬೇಕೋ ಆ ಥರ ಇಲ್ಲಿ ಕರ್ನಿಕಾಯಿನ ನೀವು ಕಟ್ ಮಾಡ್ಕೋಬೋದು. ಇಲ್ಲಿ ನಾನು ನೋಡಿ ಇಷ್ಟು ಸಣ್ಣದಾಗಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಇನ್ನೂ ಚಿಕ್ಕದಾಗಿನೂ ಕಟ್ ಮಾಡ್ಕೋಬೋದು, ಇನ್ನು ದಪ್ಪ ಆಗಿನೂ ಕಟ್ ಮಾಡ್ಕೋಬೋದು, ಅದು ನಿಮ್ಮ ಮೇಲೆ. ಸೊ ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಾಗಿದೆ. ಇವಾಗ ಇದನ್ನು ನಾವು ಹೈ ಫ್ಲೇಮಲ್ಲಿ 10 ನಿಮಿಷ ಇದನ್ನು ನಾವು ಸ್ಟೀಮ್ ಮಾಡ್ಕೋಬೇಕು. ಸೊ ನೋಡಿ ಇವಾಗ 10 ನಿಮಿಷ ಸ್ಟೀಮ್ ಮಾಡ್ಕೊಂಡಾಗಿದೆ, ಚೆನ್ನಾಗಿ ಸ್ಟೀಮ್ ಆಗಿದೆ. ಸೊ ಈ ಥರ ಸ್ಟೀಮ್ ಆದರೆ ನಾವು ಏನು ಇವಾಗ ಪಾಕ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದು ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೊಂಡು ಬಿಡುತ್ತೆ. ಹಾಗಾಗಿ ಇದನ್ನು ನಾವು ಇನ್ಸ್ಟೆಂಟಾಗಿಯೂ ತಿನ್ಕೋಬೋದು. ಸೊ ನೋಡಿ ಇದು ತುಂಬ ಚೆನ್ನಾಗಿ ಇವಾಗ ಸ್ಟೀಮ್ ಆಗಿದೆ. ನಿಮ್ಗೆ ತೋರಿಸ್ತೀನಿ. ಅದು ಮೇಲ್ಗಡೆ ಸಿಪ್ಪೆ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ. ಈ ಥರ ನಮಗೆ ಕರ್ನಿಕಾಯಿನ ಸ್ಟೀಮ್ ಮಾಡ್ಕೋಬೇಕಾಗಿತ್ತು. ಸೊ ಇವಾಗ ನಾವು ಇದನ್ನು ಒಂದು ಬೌಲಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ತಗೊಳ್ಳೋಣ. ಯಾಕಂದರೆ ಇದು ಒಂದು 5 ನಿಮಿಷ ನಾವು ಆರೋಕ್ಕೆ ಬಿಡಬೇಕು, ಜಾಸ್ತಿ ಹೊತ್ತೇನೆಲ್ಲ, ಒಂದು 5 ನಿಮಿಷ ಇದನ್ನು ನಾವು ಆರಿಸಿದ್ರೆ ಸಾಕು. ಸೊ ನೋಡಿ ಇದನ್ನು ಇವಾಗ ಆ ಬೌಲಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಥರ.
ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಒಂದು 5 ನಿಮಿಷದ ನಂತರ ಇದ್ರೊಳಗಡೆ ನಾನು ಒಂದು ಅರ್ಧ ಕಪ್ಪದಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ನೀವು ನೋಡಿಬಿಟ್ಟು ಹಾಕೋಬೋದು. ಉಪ್ಪು ನೀವು ರುಚಿಗೆ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು 1 ಕಪ್ದಷ್ಟು ಗುಂಟೂರು ಬ್ಯಾಡಗೆ ಮಿಕ್ಸ್ ಮಾಡ್ಕೊಂಡಿರೋಂಥ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಮೆಂತ್ಯ ಮತ್ತು ಸಾಸಿವೆದು ಪೌಡರನ್ನು ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ನಾವು ಬೆಲ್ಲದ ಪಾಕ ಏನು ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿದ್ದೀವಿ ಅದು ಆರಿದ ನಂತರ ಇದ್ರ ಒಳಗಡೆ ಹಾಕ್ಕೊಂಡಿರೋದು. ಸೊ ನೋಡಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಒಂದು ಹನಿ ಎಣ್ಣೆ ಕೂಡ ಬೇಕಾಗಿಲ್ಲ. ಇದನ್ನು ನೀವು 1-2 ವರ್ಷನೂ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಸೊ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ನೀವು ಎಲ್ಲ ಮಿಕ್ಸ್ ಮಾಡೋದು ನಂತರ ಒಂದು ಸ್ವಲ್ಪ ಉಪ್ಪು ಖಾರ ಕಡಿಮೆ ಅನಿಸಿದರೆ ಮತ್ತೆ ಈ ಥರ ನೀವು ಹಾಕೋಬೋದು. ನಾನು ಒಂದು ಸ್ವಲ್ಪ ನೆಕ್ ನೋಡಿದೆ, ನನಗೊಂದು ಸ್ವಲ್ಪ ಕಡಿಮೆ ಅನ್ನಿಸ್ತು. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ನೋಡಿ ಇದ್ರದ್ದು ಇವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ನಾವು ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ರೊಟ್ಟಿ ಜೊತೆ ಆಗಲಿ ಅನ್ನದ ಜೊತೆ ಆಗಲಿ ಬಿಸಿ ಅನ್ನಕ್ಕೆ ಅಥವಾ ಮೊಸರನ್ನಕ್ಕೆ ತುಂಬ ಸಖತ್ತಾಗಿರುತ್ತೆ. ಮಾಡೋದು ಕೂಡ ತುಂಬ ಈಸಿ ಇದೆ. ಸೊ ಎಣ್ಣೆ ಇಲ್ಲದೆ ಮತ್ತು ಇನ್ಸ್ಟೆಂಟಾಗಿ ಬೆಲ್ಲದ ಈ ಥರ ಒಂದು ಕರ್ನಿಕಾಯಿ ಉಪ್ಪಿನಕಾಯಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು.